ಗುರುಗಳೇ, ನಿನ್ನೆಯ ಸಂಚಿಕೆಯಲ್ಲಿ ಶ್ರೀ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮೀಜಿ ಹೋಮ ಅಥವಾ ವ್ರತ ಮಾಡೋದ್ರಿಂದ ಏನೆಲ್ಲ ಕಾರ್ಯಸಿದ್ಧಿ ಆಗತ್ತೆ, ಒಬ್ಬ ಭಿಕ್ಷುಕನು ಕೂಡ ಯಾವ ರೀತಿಯಾಗಿ ಉನ್ನತಿ ಹೊಂದುತ್ತಾನೆ, ಇನ್ನು ಕಟ್ಟಿಗೆ ವ್ಯಾಪಾರಿ ವ್ರತ ಮಾಡಿದಂತಹ ವಿಚಾರ ಆಗಿರ್ಬೋದು, ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ರಿ. ಸೊ ಇವತ್ತು ಯಾವ ವಿಶೇಷತೆಯೊಂದಿಗೆ ಶುರು ಮಾಡ್ತೀರಿ? ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಸಹೃದಯಿಗಳೇ, ಮೊನ್ನೆಯ ದಿನ ಮಹಾವಿಷ್ಣುವಿನಿಂದ ಉಪದಿಷ್ಟವಾದಂತಹ ಸತ್ಯನಾರಾಯಣ ವ್ರತದ ವಿಧಾನಗಳನ್ನು, ನಿನ್ನೆಯ ದಿನ ಭಿಕ್ಷಾಟನೆಯನ್ನು ಮಾಡುತ್ತಿದ್ದಂತಹವನು ಆ ಸ್ವಾಮಿಯ ಅನುಗ್ರಹ ವಿಶೇಷದಿಂದ ಧನವಂತನಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದಂತಹ ವಿಚಾರ, ಸೌದೆಯ ವ್ಯಾಪಾರಿ ವಿಚಾರ ಎಲ್ಲ ತಿಳ್ಕೊಂಡ್ವಿ. ಪುನಃ ಭೂಲೋಕದಲ್ಲಿ ಈ ವ್ರತದಿಂದ ಯಾರೆಲ್ಲ ಯಾವ್ಯಾವ ರೀತಿಯ ಫಲಗಳನ್ನು ಪಡೆದರು ಅನ್ನೋದನ್ನ ಚಿಂತನೆ ಮಾಡುವ. ಪುರಾಚೋ ಉಲ್ಕಮುಖೋ ರಾಜ ನೃಪಾಶ್ಚಾಸೀನ್ ಮಹೀಪತಿ ಜಿತೇಂದ್ರಿಯ ಸತ್ಯವಾದಿ ಯಯೋ ದೇವಾಲಯಂ ಪ್ರತಿ ದಿನೇ ದಿನೇ ಧನಂ ದತ್ವಾ ದ್ವಿಜಾನೇ. ಉಲ್ಕಮುಖ ಅನ್ನುವಂಥ ರಾಜ ಪ್ರಜಾ ಪರಿಪಾಲನೆ ಮಾಡ್ತಾ ಇದ್ದಾನೆ. ವೈಭವೋಪೇತವಾದಂಥ ಜೀವನ ಇದೆ ಅವನಿಗೆ. ಧನ ಕನಕಗಳಿಂದ ರಾಜನ ಬೊಕ್ಕಸವೆಲ್ಲ ಸಂಪದ್ಭರಿತವಾಗಿದೆ. ಮಳೆಯಿಂದ ಇಳೆಯಲ್ಲಿ ಬೆಳೆಯಾಗಿ ಪ್ರಜಾ ಪರಿವಾರ ಎಲ್ಲರೂ ಸಂತೋಷದಿಂದಿದ್ದಾರೆ. ಧರ್ಮಿಷ್ಠನಾಗಿದ್ದಾನೆ, ಸತ್ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ದೇವಾಲಯಂ ಪ್ರತಿ ದೇವಸ್ಥಾನಕ್ಕೆ ಹೋಗೋದು, ಸೇವೆಗಳನ್ನು ಮಾಡೋದು ಎಲ್ಲ ಮಾಡ್ತಾ ಇದ್ದರೂ ಕೂಡ ರಾಜನಿಗಿದ್ದಂಥ ಒಂದೇ ಒಂದು ಕೊರತೆ ಅಂತ ಹೇಳಿದ್ರೆ ಸಂತತಿ. ಸಂತತಿಗಾಗಿ ಭದ್ರಶೀಲಾ ನದಿ ತೀರೆ ಸತ್ಯಸ್ಯ ವ್ರತಮಾಚರದೆ. ಪತ್ನಿಯಿಂದ ಯುಕ್ತನಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಲಿಕ್ಕೆ ಗುರುಗಳ ಆದೇಶದ ಮೇರೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲಿಕ್ಕೆ ಸತಿಪತಿಯರು ಕೂತಿದ್ದಾರೆ. ಆಗ ಏನಾಗುತ್ತೆ ಅಲ್ಲಿಗೆ, ಯೇ ತಸ್ಮಿನ್ನಂತರೇ ಕಾಲೇ ಸಾಧುರೇಕ ಸಮಾಗತಃ ವಾಣಿಜ್ಯಾರ್ಥಂ ಬಹುಧನೈ ಅನೇಕೈ ಪರಿಪೂರಿತಃ. ಓರ್ವ ವ್ಯಾಪಾರಿ ಬರ್ತಾನೆ, ಬಹಳಷ್ಟು ಬಹುಧನೈ ಅನೇಕೈ ಪರಿಪೂರಿತ, ಬಹಳಷ್ಟು ಜನರಿಂದ ಒಡಗೂಡಿ ಬಂದಿದ್ದಾನೆ, ಧನದಿಂದ ಒಡಗೂಡಿ ಬಂದಿದ್ದಾನೆ. ಬಂದವನಿಗೆ ರಾಜನಾದವನು ಪತ್ನಿಯಿಂದ ಯುಕ್ತನಾಗಿ ನದಿ ತೀರದಲ್ಲಿ ಏನೋ ಮಾಡ್ತಾ ಇದ್ದಾನಲ್ಲ, ಕುತೂಹಲ ಅವನಿಗೆ. ರಾಜನ ಹತ್ರ ಕೆಲಸನೂ ಆಗಬೇಕು. ಬರ್ತಾನೆ, ರಾಜನ ಹತ್ರ ಬಂದು ಕೇಳ್ತಾನೆ, ಕಿಮಿದಂ ಕುರುಷೇ ರಾಜನ್ನೇ ಭಕ್ತಿಯುಕ್ತೇನ ಚೇತಸ ಪ್ರಕಾಶಂ ಕುರುದತ್ಸರ್ವಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ. ಮಹಾರಾಜನಾದಂಥ ನೀನು ಪತ್ನಿಯಿಂದ ಯುಕ್ತನಾಗಿ ನದೀ ತೀರದಲ್ಲಿ ಏನೋ ಪೂಜೆ ಮಾಡ್ತಾ ಇದೆಯಲ್ಲ, ಪ್ರಕಾಶಂ ಕುರುದತ್ಸರ್ವಂ, ನನಗೂ ಕೂಡ ಅದನ್ನು ತಿಳಿಸಿದರೆ ನಾನು ಒಂದು ಕೇಳಿ ಪಾವನ ಆಗುತ್ತೆ ನಂದು ಜೀವನ, ಯಾನಕ್ಕೋಸ್ಕರ ಅಂತ ಕೇಳಿದಾಗ ರಾಜ ಹೇಳ್ತಾನೆ, ಪೂಜನಂ ಕ್ರಿಯತೆ ಸಾಧೋ ವಿಷ್ಣೋರತುಲ ತೇಜಸಃ. ಮಹಾವಿಷ್ಣುವಿನ ಅನುಗ್ರಹ ಆಕಾಂಕ್ಷಿಯಾಗಿ ಸಂತತಿಗಾಗಿ ಸತ್ಯನಾರಾಯಣ ವ್ರತ ಅನ್ನುವಂಥ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಆ ಭಗವಂತನ ಅನುಗ್ರಹದಿಂದ ಎಲ್ಲ ಸತ್ಕರ್ಮಾನುಷ್ಠಾನಗಳನ್ನು, ದಾನಗಳನ್ನು ಪ್ರತಿಯೊಂದು ಮಾಡ್ತಾ ಇದ್ದೇನೆ. ಆದರೆ ಸಂತತಿ ಆಗಲೇ ಇಲ್ಲ. ಹಾಗಾಗಿ ಸತ್ಯನಾರಾಯಣ ವ್ರತದ ದ್ವಾರ ಸಂತತಿ ಆಗ್ತದೆ ಅಂತ ಹೇಳಿ ಗುರುಗಳು ಆದೇಶ ಮಾಡಿದರು. ಆ ಪ್ರಕಾರವಾಗಿ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ವ್ಯಾಪಾರಿ ಕೇಳ್ತಾನೆ, ಮಮಾಪಿ ಸಂತತಿರ್ನಾಸ್ತಿ ಏತಸ್ಮಾತ್ ಜಾಯತೆ ಧ್ರುವಂ. ನನಗೂ ಕೂಡ ಮಕ್ಕಳಿಲ್ಲ, ನೀನು ಹೇಳಿದಂತೆ ಈ ವ್ರತವನ್ನು ಮಾಡಿ ತದ್ವಾರ ಮುಖಾಂತರ ಸಂತಾನ ಭಾಗ್ಯವನ್ನು ಪಡಿಬೋದು ಅಂತಾದರೆ ನಾನು ಕೂಡ ಈ ಪೂಜೆ ಮಾಡ್ತೇನೆ ಅಂತ ಹೇಳ್ತಾನೆ. ಅಲ್ಲೇ ಕೂತ್ಕೊಳ್ತಾನೆ. ಪೂಜೆಯನ್ನೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ನೋಡಿ ಪೂಜೆಯನ್ನು ಮಾಡುವಂಥ ವಿಧಾನಗಳನ್ನೆಲ್ಲ ತಿಳ್ಕೊಂಡು ಮನೆಗೆ ಬಂದ. ಅವನ ದೈನಂದಿನ ವ್ಯಾಪಾರ ಕೆಲಸವನ್ನೆಲ್ಲ ಮುಗಿಸಿ ಬಂದು, ಭಾರ್ಯಾಯೈ ಕಥಿತಂ ಸರ್ವಂ ವ್ರತಂ ಸಂತತಿದಾಯಕಂ. ಅವನ ಭಾರ್ಯೆ ಮಡದಿ ಲೀಲಾವತಿ ಅಂತ ಹೇಳಿ ಅವಳ ಹೆಸರು. ಹೇಳ್ತಾ ಇದ್ದಾನೆ, ಸಂತತಿ ಪ್ರದಾಯಕವಾದಂತಹ ಸತ್ಯನಾರಾಯಣ ವ್ರತ ಅನ್ನುವಂಥ ಒಂದು ಪೂಜೆಯನ್ನು ನಾನು ನೋಡಿ ಬಂದಿದ್ದೇನೆ. ಆ ಪೂಜೆ ಮಾಡಿದ್ರೆ ಸಂತಾನ ಭಾಗ್ಯ ಆಗುತ್ತೆ. ಮಹಾರಾಜರು ಮಾಡ್ತಾಯಿದ್ರು. ಹಾಗಾಗಿ ನಾವು ಕೂಡ ಈಗಲೇ ಪೂಜೆ ಎಲ್ಲ ಮಾಡೋದು ಬೇಡ.
ಒಂದು ಸಂಕಲ್ಪ ಮಾಡ್ಕೊಳ್ಳೋಣ, ಹರಕೆ ಹೇಳ್ಕೊಳ್ಳೋದು ಏನು ಅಂತಂದರೆ, ಸತ್ಯ ಪೂಜಾಂ ಕರಿಷ್ಯಾಮಿ ಯದಾ ಮೇ ಸಂತತಿರ್ಭವೇತ್. ಮಕ್ಕಳಾದರೆ ಆಮೇಲಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೇವೆ. ಸತಿಪತಿಯರು ಒಂದಾಗಿದ್ದಾರೆ, ಹರಿಕೆಯನ್ನು ಹೇಳ್ಕೊಂಡಿದ್ದಾರೆ, ಮುಡುಪು ಕಟ್ಟಿಟ್ಟಿದ್ದಾರೆ, ಮಕ್ಕಳಾದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಹೇಳಿ. ಭರ್ತೃಯುಕ್ತಾನಂದ ಚಿತ್ತ ಭವದ್ಧರ್ಮಪರಾಯಣ ಗರ್ಭಿಣೀ ಸಾ ಭವತ್ತಸ್ಯ ಭಾರ್ಯ ಸತ್ಯಪ್ರಸಾದತಃ. ಸ್ವಾಮಿಯ ಅನುಗ್ರಹವಾಗಿದೆ. ವರ್ತಕನ ಮಡದಿಯಾದಂತಹ ಲೀಲಾವತಿಯು ಗರ್ಭವತಿಯಾಗಿ ದಶಮೇ ಮಾಸಿ ವೈ ತಸ್ಯಾಹ ಕನ್ಯಾರತ್ನಮಜಾಹಿತ. 10ನೇ ತಿಂಗಳಿನಲ್ಲಿ ಪುತ್ರಿಕಾರತ್ನವನ್ನು ಪಡೆದಿದ್ದಾಳೆ. ಕಲಾವತಿ ಅಂತ ಹೇಳಿ ನಾಮಕರಣವನ್ನು ಕೂಡ ಮಾಡಿದರು. ಲೀಲಾವತಿ ಕೇಳ್ತಾಳಾಗ, ನಕರೋಷಿ ಕುಮರ್ಥಂ ವೈ ಪುರಾ ಸಂಕಲ್ಪಿತಂ ವ್ರತಂ. ನಾವು ಅವತ್ತು ಮಕ್ಕಳಾದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅಂತ ಒಂದು ಹರಕೆ ಹೇಳ್ಕೊಂಡಿದ್ವಲ್ಲ, ಅದನ್ನು ಯಾವಾಗ ಮಾಡ್ತೀರಿ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.